ಸಂಚಿಕೆ ಶೂನ್ಯದಲ್ಲಿ ಶಾಂತಿ ಸೂರ್ಯ ಹಾಗೂ ಮೀನನ್ನ ನೋಡ್ತಾ ಈಗ ಸಮಾಧಾನ ಆಯ್ತಾ ನಿಮ್ಗೆ, ನನಗಿರೋದು ಒಬ್ಳು ಫ್ರೆಂಡು, ಈಗ ಅವಳ ಫ್ರೆಂಡ್ಶಿಪ್ ಹಾಳಾಗಿ ಹೋಯ್ತು ಅಂತ ಹೇಳಿ ಬೈತಾ ಇರ್ತಾಳೆ. ಆಗ ರಂಗನಾಥ್ ಅವ್ರಿಗೆ ಕೋಪ ಬಂದು ಶಾಂತಿ ಅಂತ ಹೇಳಿ ಜೋರಾಗಿ ಕೂಗ್ತಾರೆ. ಹಾಗೆ ಹೋಗೋ ಸೂರ್ಯ, ಹೋಗಿ ನನ್ ಬೆಳ್ಟ್ ತಗೊಂಬ, ಇವತ್ತು ಇವಳನ್ನ ಹೊಡೆದು ಚಳಿ ಬಿಡಿಸ್ಬಿಡ್ತೀನಿ ಅಂತ ಹೇಳಿ ಮಾತಾಡ್ತಿರ್ತಾರೆ. ಆಗ ರೋಹಿಣಿ ಮುಂದೆ ಬಂದು, ಏನ್ ಮಾವ ನೀವು ಅತ್ತೆ ಮೇಲೆ ಯಾಕೆ ರೇಗಾಡ್ತಾ ಇದ್ದೀರಾ, ಅವ್ರ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ದೀರಾ ಅಂತ ಹೇಳಿ ಮಾತಾಡ್ತಾ, ಮೀನಾ ಅವ್ರೆ ನೀವು ತಗೊಂಡಿರೋ ದುಡ್ಡನ್ನ ವಾಪಸ್ ಕೊಟ್ಬಿಡಿ, ಸುಮ್ನೆ ನಿಮ್ ವಿಷಯಕ್ಕೆ ಯಾಕೆ ಮನೇಲಿ ಗಲಾಟೆ ಶುರು ಆಗ್ಬೇಕು ಅಂತ ಹೇಳಿದಾಗ ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ಮತ್ತಷ್ಟು ಕೋಪ ಜಾಸ್ತಿ ಆಗುತ್ತೆ. ಏನಮ್ಮ ಮಾತಾಡ್ತಾ ಇರೋದು ನೀನು, ನಾನು ನೋಡ್ತಾನೆ ಇದ್ದೀನಿ, ಎರಡನೇ ಶಾಂತಿ ಆಡ್ದಾಗ ಆಡ್ತೀಯ, ಹದ್ ಬಸ್ತಲ್ಲಿ ಇಟ್ಕೊಳಕ್ ಆಗ್ದಿರೋ ಗಂಡ, ಹೇಳ್ದಂತೆ ಕುಣಿಯೋ ಅತ್ತೆ, ಜಾಸ್ತಿ ಆಗಿದೆ ನಿಂದು ರೋಹಿಣಿ, ನಿಂದು ತುಂಬಾ ಹೆಚ್ಕೋತಾ ಇದೀಯಾ, ಸಂಸಾರಸ್ತ್ರ ಮನೆಯಲ್ಲಿ ಸಂಸಾರಸ್ತೆಯಾಗಿ ಜೀವನ ಮಾಡು ಅಂತ ಹೇಳಿ ಬೈತಾ ಇರ್ತಾರೆ. ನೋಡಮ್ಮ ರೋಹಿಣಿ, ನಿನ್ನಂತ 100 ಜನ ರೋಹಿಣಿಯರನ್ನ ತೂಕಕ್ಕೆ ಹಾಕಿದ್ರು ನಮ್ ಮೀನಾಳಂತ ಒಬ್ಳು ಉಂಗುಷ್ಟಕ್ಕೂ ಸಮಾನ ಇಲ್ಲ. ಆಗ ಶಾಂತಿ, ಹೌದೌದು, ನಿಮ್ಮೊಬ್ಬರ ಕಣ್ಣಿಗೆ ಮಾತ್ರ ಅವಳು ಒಳ್ಳೆಯದಾಗಿ ಕಾಣ್ತಾಳೆ ಅಂತ ಹೇಳಿ ಮಾತಾಡ್ತಾಳೆ. ಅನಿಷ್ಟವೇ, ನನ್ನೊಬ್ಬನ ಕಣ್ಣಿಗೆ ಅಲ್ವೇ, ಇಡೀ ಪ್ರಪಂಚನೇ ಅದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಸೂರ್ಯ, ಹೋಗೋ ಆ ಮಗುನ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಸೂರ್ಯ ಮೀನನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಆಗ ರಂಗನಾಥ್ ಅವರು, ಏನಮ್ಮ ರೋಹಿಣಿ, 100 ಡೇಸ್ ಸಿನಿಮಾ ಅಲ್ವಾ, ಒಂದೇ ಬಾಕಿ ಇರೋದು, ಹೋಗಿ ಅಂತ ಹೇಳಿದಾಗ ರೋಹಿಣಿ ಹಾಗೂ ಮನೋಜ ಅಲ್ಲಿಂದ ಹೋಗ್ತಾರೆ. ಹಾಗೆ ರಂಗನಾಥ್ ಅವರು ಕೋಪದಿಂದ ರವಿಗೆ, ಏನೋ ನೀನ್ ಬೇರೆ ಕೆಲಸ ಇಲ್ವಾ, ಹೋಗು ಅಂತ ಹೇಳಿ ಜಬರ್ಸ್ತಾರೆ. ಆಗ ರವಿನೂ ಸಹ ಶ್ರುತಿನ ಕರ್ಕೊಂಡು ಒಳಗಡೆ ಹೋಗ್ತಾನೆ. ಆಗ ಶಾಂತಿ ರೀ ಅಂತ ಹೇಳಿ ಮಾತಾಡ್ಸಕ್ ಬರ್ತಾಳೆ. ಛೀ ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾರೆ ರಂಗನಾಥ್. ಆಗ ಒಳಗಡೆ ಹೋದ ರವಿ ಮತ್ತೆ ಸಡನ್ ಆಗಿ ಬಂದು, ಅಮ್ಮ ನನ್ನ ತಲೆಗೆ ಒಂದು ಬ್ರಿಲಿಯಂಟ್ ಐಡಿಯಾ ಬಂತು, ಅಲ್ಲಮ್ಮ ನಿಮ್ ಕ್ಲಾಸ್ಗೆ ಸ್ಟೂಡೆಂಟ್ಸ್ ಬರ್ತಿದ್ರಲ್ಲ, ಅವ್ರನ್ನ ವಿಚಾರಿಸ್ಬೇಕಿತ್ತು ಅಂತ ಹೇಳಿದಾಗ, ಏನೋ ಮಾತಾಡ್ತಾ ಇದೆಯಾ ನೀನು, ಅವರು ನನ್ನ ಹತ್ರ ವಿದ್ಯೆ ಕಲಿಯೋಕ್ ಬಂದವರು, ಅವ್ರ ಮೇಲೆ ಅನುಮಾನ ಪಟ್ರೆ ಆ ದೇವ್ರ ನನ್ನ ಮೆಚ್ತಾನ, ಹೋಗು ನಿನ್ ಹೆಂಡತಿ ಸೇವೆ ಮಾಡೋಗು ಅಂತ ಹೇಳಿ ರವಿಗೆ ಬೈದು ಅಲ್ಲಿಂದ ಕಳಿಸ್ತಾಳೆ. ಆಗ ರಂಗನಾಥ್ ಅವರು, ಏನ್ ಶಾಂತಿ ಅವ್ರೆ, ನೀವು ಒಳ್ಳೆತನದ ಬಗ್ಗೆ ಮಾತಾಡ್ತಾ ಇದ್ದೀರಾ, ದೇವ್ರ ಮೆಚ್ತಾನ ನಿಮ್ಮನ್ನ, ದೇವ್ರ ಮೆಚ್ಚೋ ಅಂತ ಕೆಲಸ ಈಗ ನೀವು ಮಾಡಿದ್ದೀರಾ, ನೋಡ್ ಶಾಂತಿ, ನೀವು ಮಾಡ್ತಿರೋ ಅನ್ಯಾಯ ಮೋಸಕ್ಕೆ ದೇವ್ರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ, ಇದು ಕಲಿಗಾಲ ಕಣೆ, ನಾವು ಮಾಡಿದ್ನ ನಾವ್ ಇಲ್ಲೇ ಅನುಭವಿಸಿ ಹೋಗ್ಬೇಕು, ಆ ಕಾಲ ಇನ್ನೂ ದೂರಿಲ್ಲ, ಹತ್ರದಲ್ಲೇ ಇದೆ, ನೋಡ್ತಾ ಇರು ಪ್ರಾರಬ್ಧವೇ ಅಂತ ಹೇಳಿ ಬೈತಾ ರಂಗನಾಥ್ ಅವರು ಸಹ ಅಲ್ಲಿಂದ ಹೊಡ್ತಾರೆ. ಆಗ ಶಾಂತಿ, ಏನ್ ಇವ್ರು ಯಾವಾಗ್ಲೂ ಪ್ರಾರಬ್ಧವೇ ಗೀರಬ್ಧವೇ ಅಂತ ಮಾತಾಡ್ತಾರೆ, ಇದನ್ನೆಲ್ಲ ಯಾರು ಇವ್ರಿಗೆ ಹೇಳ್ಕೊಟ್ಟಿದ್ದು ಅಂತ ಹೇಳಿ ಯೋಚನೆ ಮಾಡ್ತಾ ನಿಂತ್ಕೋತಾಳೆ. ನಡೆದ ಘಟನೆಯಿಂದ ಬೇಜಾರಾದಂತ ಮೀನಾ ಅಳ್ತಾ, ಹುಟ್ಟಬಾರ್ದ್ರಿ, ಬಡವರಾಗಿ ಹುಟ್ಟಬಾರ್ದು, ಕಷ್ಟಪಟ್ಟು ಬದುಕಬೇಕು ಅನ್ನೋದು ಗೊತ್ತಿತ್ತು, ಆದ್ರೆ ಬದುಕೋಕೋಸ್ಕರನೇ ಕಷ್ಟಪಡ್ಬೇಕನ್ನೋದು ಗೊತ್ತಿರ್ಲಿಲ್ಲ, ಬೆನ್ ಮೇಲೆ ಎಷ್ಟು ಬೇಕಾದ್ರೂ ಭಾರನ ಹೊರಬಹುದು, ಆದ್ರೆ ಈ ಕಳ್ಳ ಸುಳ್ಳಿಯನ್ನ ಪೊಟ್ಟ ಕಟ್ಕೊಂಡು ಬದುಕೋಕಾಗಲ್ಲ ಅಂತ ಹೇಳಿ ಅಳ್ತಾ ಇರ್ತಾಳೆ. ಆಗ ಸೂರ್ಯ, ಅಳ್ಬೇಡ ಮೀನಾ, ಸಮಾಧಾನ ಮಾಡ್ಕೊ ಅಂತ ಹೇಳಿ ಸಮಾಧಾನ ಮಾಡ್ತಿರ್ತಾನೆ. ಆಗಲ್ಲ ರೀ, ಅಲ್ಲ, ನಾನು ಎಷ್ಟೋ ಮನೆಗಳಿಗೆ ಎಷ್ಟೋ ಅಂಗಡಿಗಳಿಗೆ ಹೂ ಕೊಡೋಕೆ ಹೋಗ್ತೀನಿ ಗೊತ್ತಾ, ಅವರು ನನಗೆ ನೀನೇ ಹೂ ಮೂಡ್ಸಮ್ಮ, ನೀನೇ ಗಲ್ಲಾ ಪಟ್ಕೆಗೆ ಉತ್ಪತ್ತಿ ಬೆಳಗಮ್ಮ, ನೀನೇ ಬೀರುನ ಪೂಜೆ ಮಾಡಮ್ಮ ಅಂತ ಹೇಳ್ತಾರೆ, ಅಂಥದ್ರಲ್ಲಿ ಇಂಥ ಅಪಾದನೆ ಬಂದಿರೋದು ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವ್ರು ನನ್ನನ್ನು ಹತ್ರಕ್ಕೂ ಬಿಟ್ಕೊಂತಾರೇನ್ರಿ ಅಂತ ಹೇಳಿ ಅಳ್ತಾ ಇರ್ತಾಳೆ. ಆಗ ಸೂರ್ಯ, ಅಳ್ಬೇಡ ಮೀನಾ, ನಿನ್ ಮೇಲೆ ಆಪಾದನೆ ಮಾಡ್ತಾ ಇರೋದು ಸಕ್ರೆ ಒಬ್ರೆ, ಮನೆಯವರೆಲ್ಲರೂ ನಿನ್ ಪರವಾಗಿ ಮಾತಾಡಿದ್ರಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಿರ್ತಾನೆ. ಆಗ ಮೀನಾ, ಅವರು ಮನೆಯವ್ರಲ್ವೇನ್ರಿ ಅಂತ ಹೇಳಿ ಕೇಳ್ತಾಳೆ. ಕಸ್ತೂರಿ ಆಂಟಿನೂ ಸಹ ಇದನ್ನ ಒಪ್ತಿಲ್ಲ ಕಣೆ ಅಂತ ಹೇಳಿ ಸೂರ್ಯ ಹೇಳಿದಾಗ, ಅವರೇ ಅಲ್ವೇನ್ರಿ ಆಪಾದನೆ ಮಾಡಿದ್ದು ಅಂತ ಮೀನಾ ಹೇಳಿದಾಗ, ಇಲ್ಲ ಕಣೆ, ನಿನ್ಗೆ ಕಸ್ತೂರಿ ಆಂಟಿ ಬಗ್ಗೆ ಗೊತ್ತಿಲ್ಲ, ಒಂದ್ ವೇಳೆ ಸಕ್ಕರೆನೇ ತಪ್ಪು ಮಾಡಿದ್ರು ಅವ್ರಿಗೆ ಮಕ್ಕಕ್ ಉಗಿತಾರೆ, ಅಂತದ್ರಲ್ಲಿ ಅವರು ನಿನ್ ಮೇಲೆ ಈ ಆಪಾದನೆನ ಮಾಡ್ತಾರ, ಅವ್ರಿಗೇನಾದ್ರೂ ಅನುಮಾನ ಇದ್ದಿದ್ರೆ ಡೈರೆಕ್ಟ್ ಆಗಿ ನಿನ್ಗೆ ಕಾಲ್ ಮಾಡಿ, ಯಾಕಮ್ಮ ಏನಾಯ್ತು, ಯಾಕೆ ಹೀಗಾಯ್ತು ಅಂತ ಹೇಳಿ ಕೇಳ್ತಿದ್ರು, ಆದ್ರೆ ಅವ್ರು ಕಾಲ್ ಮಾಡಿಲ್ಲ, ಇದ್ರಲ್ಲಿ ಏನೋ ಬೇರೆನೇ ಇದೆ, ಸಕ್ಕರೆನೇ ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳ್ತಿರ್ತಾನೆ ಸೂರ್ಯ. ಹೌದು ಕಣೆ, ನಾವಿಬ್ರು ಈ ಮನೇಲಿ ಇರೋದು ಸಕ್ಕರೆಗೆ ಇಷ್ಟ ಇಲ್ಲ, ಅದಕ್ಕೆ ದಿನಕ್ಕೊಂದು ಡ್ರಾಮಾ ಮಾಡ್ತಾ ಇದ್ದಾರೆ, ಇದನ್ನ ಹೇಗ್ ಸರಿ ಮಾಡ್ಬೇಕು ಅಂತ ಹೇಳಿ ನನಗೆ ಚೆನ್ನಾಗ್ ಗೊತ್ತು ಅಂತ ಹೇಳಿದಾಗ, ಹೇಗ್ ಸರಿ ಮಾಡ್ತೀರಾ ಅಂತ ಕೇಳ್ತಾಳೆ ಮೀನಾ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸರೇ ಇನ್ವೆಸ್ಟಿಗೇಷನ್ ಮಾಡ್ಲಿ, ಆಗ ಎಲ್ಲಾ ಸತ್ಯನೂ ಹೊರಗೆ ಬರುತ್ತೆ ಅಂತ ಹೇಳಿದಾಗ, ಬೇಡ ರೀ, ಪೊಲೀಸು ಸ್ಟೇಷನ್ ಅಂತ ಹೋದ್ರೆ 2 ಮನೆ ಮರ್ಯಾದೆನೂ ಬೀದಿಗೆ ಬರುತ್ತೆ ಅಂತ ಹೇಳ್ತಾಳೆ ಮೀನಾ. ಹಾಗಲ್ಲ ಮೀನಾ, ನಾನೇನಾದ್ರೂ ಒಂದ್ ವೇಳೆ ಆ ರೀತಿ ಮಾಡ್ಲಿಲ್ಲ ಅಂದ್ರೆ ನಿಂತವ್ರ ಮನೆ ಮರ್ಯಾದೆ ಬೀದಿಗೆ ಬರುತ್ತೆ, ಸಕ್ರೆ ಯಾರನ್ನೂ ಸುಮ್ನೆ ಬಿಡಲ್ಲ, ನಿನ್ಗೆ ಗೊತ್ತಿಲ್ವಾ ಅಂತ ಹೇಳಿ ಕೇಳ್ತಾನೆ. ನೋಡ್ ಮೀನಾ, ನೀನ್ ಸಮಾಧಾನವಾಗಿರು, ಇದನ್ನೆಲ್ಲ ಹೇಗ್ ಸರಿ ಮಾಡ್ಬೇಕು ಅಂತ ಹೇಳಿ ನನಗೆ ಚೆನ್ನಾಗ್ ಗೊತ್ತು ಅಂತ ಹೇಳಿ ಮೀನಾಗೆ ಧೈರ್ಯ ತುಂಬ್ತಿರ್ತಾನೆ. ಹಾಗೆ ನಿನ್ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತಂದ್ರೆ ಒಂದ್ 4 ದಿವಸ ನಿಮ್ಮ ಅಮ್ಮನ ಮನೆಗೆ ಹೋಗ್ಬಾ ಅಂತ ಹೇಳಿ ಹೇಳ್ತಾನೆ. ಬೇಡ ರೀ, ಮೊನ್ನೆ ತಾನೇ ನನ್ನ ತಮ್ಮನ ಮೇಲೆ ಕಳ್ಳ ಅನ್ನೋ ಆರೋಪ ಬಂದಿದೆ, ಈಗ ನನ್ ಮೇಲೆ ಈ ವಿಷಯ ಏನಾದ್ರೂ ನಮ್ಮ ಅಮ್ಮಂಗೆ ಗೊತ್ತಾದ್ರೆ ಅವರು ತಡ್ಕೊಳ್ಳಲ್ಲ, ಹಾಗೆ ತಪ್ಪಿತಸ್ಥೆ
ಅವಮಾನ ತಾಳ್ಲಾರ್ದೆ ಮನೆ ಬಿಟ್ಟು ಹೋದ್ಲು ಅಂತ ಹೇಳಿ ಮಾತಾಡ್ತಾರೆ. ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ ಮೀನಾ. ಆಗ ಸೂರ್ಯ ಇರೋದಿದ್ರೆ ಧೈರ್ಯವಾಗಿರು, ನಾನೇನಾದ್ರೂ ಮಾಡೇ ಮಾಡ್ತೀನಿ, ಹೋಗು ದೇವ್ರ ಮುಂದೆ ದೀಪ ಹಚ್ಚು ಅಂತ ಹೇಳಿದಾಗ ಸರಿ ಆಯ್ತು ರೀ ಅಂತ ಹೇಳಿ ಮೀನಾ ಒಳಗಡೆ ಹೋಗ್ತಾಳೆ. ಈ ಕಡೆ ಕಸ್ತೂರಿ ಮನೆಯಲ್ಲಿ ಕುರ್ಕುಲ್ ತಿಂಡಿಗಳನ್ನ ತಿಂತಾ ಕೂತಿರ್ತಾಳೆ. ಆಗ ಕಸ್ತೂರಿ ಮನೆಗೆ ಬಂದ ಸೂರ್ಯ ಬಾಗ್ಲಲ್ಲೇ ನಿಂತ್ಕೊತಾನೆ. ಅವನನ್ನ ನೋಡಿದಂತ ಕಸ್ತೂರಿ ಏನಪ್ಪಾ ಸೂರ್ಯ ನೀನಿಲ್ಲಿ ಅಂತ ಹೇಳಿ ಕೇಳಿದಾಗ ಅದನ್ನ ಇಲ್ಲಿಂದಲೇ ಹೇಳ್ಬೋದಾ ಅಥವಾ ಒಳಗಡೆ ಬಂದು ಮಾತಾಡ್ಬೋದಾ ಅಂತ ಕೇಳ್ತಾನೆ. ಸೂರ್ಯ ಏನಪ್ಪಾ ಈ ರೀತಿ ಮಾತಾಡ್ತಿದ್ಯಾ, ಒಳಗಡೆ ಬಾ ಅಂತ ಕರೀತಾಳೆ. ಆಗ ಒಳಗಡೆ ಬಂದ ಸೂರ್ಯ ಏನಂಟಿ ನೀವು, ಮೀನಾ ನಿಮ್ಮನ್ನ ತಾಯಿ ತರ ನೋಡ್ತಾಳೆ, ಅಂತದ್ರಲ್ಲಿ ಮೀನಾ ಮೇಲೆ ಕಳ್ಳಿ ಆರೋಪ ಹೊರಿಸಿದ್ರಲ್ಲ, ಇದು ಸರಿನಾ ನಿಮ್ಗೆ ಅಂತ ಕೇಳ್ತಾನೆ. ಆಗ ಕಸ್ತೂರಿ ನಾನಲ್ಲಪ್ಪ, ನಾನು ಆ ರೀತಿ ಎಲ್ಲ ಮಾತಾಡೇ ಇಲ್ಲ ಅಂತ ಹೇಳ್ತಾಳೆ ಕಸ್ತೂರಿ. ಹಾಗಿದ್ರೆ ಸಕ್ಕರೆ ಫೋನಲ್ಲಿ ನೀವು ಹೇಳಿದಿರಲ್ಲ ಆಂಟಿ, ಅಲ್ಲ ಆಂಟಿ ನಿಮ್ಗೆ ಮೀನಾ ಬಗ್ಗೆ ಗೊತ್ತಿಲ್ವಾ, ಅವಳು ಎಂತವಳು ಅಂತ ಹೇಳಿ, ತಂದಲ್ಲದನ್ನ ಕಣ್ಣೆತ್ತಿನೂ ನೋಡೋಳಲ್ಲ, ಅಂತದ್ರಲ್ಲಿ ನೀವು ಅವಳ ಮೇಲೆ ಆರೋಪ ಮಾಡಿದಿರಲ್ಲ, ಇದು ಸರಿನಾ ನಿಮ್ಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಆಗ ಕಸ್ತೂರಿ ಅಳ್ತಾ ಇಲ್ಲಪ್ಪ, ನಾನು ಅವಳಿಗೆ ಎಷ್ಟೋ ಹೇಳಿದೆ ಮೀನಾ ಆ ತರ ಹುಡುಗಿ ಅಲ್ಲ, ಅವಳ ಮೇಲೆ ಆ ರೀತಿ ಆರೋಪ ಮಾಡಬೇಡ ಅಂತ ಹೇಳಿ ನಾನೆಷ್ಟೋ ಹೇಳಿದೆ, ಆದ್ರೆ ನನ್ನ ಮಾತನ್ನ ಕೇಳಲೇ ಇಲ್ಲ, ಶಾಂತಿ ಆರೋಪ ಮಾಡಿದ್ಲು ಅಂತ ಹೇಳ್ತಾನೆ. ಅಲ್ಲ ಆಂಟಿ ದುಡ್ಡು ಕಳುವಾಗಿರೋದು ನಿಮ್ದು, ಅವ್ರು ಯಾಕೆ ಆರೋಪ ಮಾಡ್ತಾರೆ ಅಂತ ಹೇಳಿ ಸೂರ್ಯ ಪ್ರಶ್ನೆ ಮಾಡ್ತಾನೆ. ಆಗ ಕಸ್ತೂರಿ ಅದು ಅಂತ ಹೇಳಿ ಹೇಳಕ್ ನೋಡ್ತಾಳೆ. ನೋಡಂಟಿ ಏನೇ ಸತ್ಯ ಇದ್ರು ನನ್ನ ಹತ್ರ ಹೇಳ್ಬಿಡಿ, ಮೀನಾ ಒಬ್ಬಳನ್ನೇ ಬಿಟ್ಟು ಬಂದಿದ್ದೀನಿ, ಅವಳ ಮೇಲಿರೋ ಆಪಾದನೆಯಿಂದ ಅವಳು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅದಕ್ಕೂ ನೀವೇ ಕಾರಣ ಆಗ್ತೀರಾ, ಯೋಚನೆ ಮಾಡಿ ಅಂತ ಹೇಳಿದಾಗ ನೋಡಪ್ಪ ಆ ದುಡ್ಡು ಶಾಂತಿದೆ ಅಂತ ಹೇಳ್ತಾಳೆ ಕಸ್ತೂರಿ. ಆಗ ಸೂರ್ಯನ್ಗೆ ಶಾಕ್ ಆಗುತ್ತಾ, ಸಕ್ಕರೆ ಹತ್ರ ಎಲ್ಲಿಂದ ಬಂತು ಅಷ್ಟೊಂದು ದುಡ್ಡು, ನೋಡಂಟಿ ನಿಮಗೆ ಏನೇ ಸತ್ಯ ಗೊತ್ತಿದ್ರು ಅದನ್ನ ನನ್ನ ಹತ್ರ ಹೇಳಿ ಅಂತ ಹೇಳ್ತಾನೆ. ಅದು ಎಲ್ಲಿಂದ ಬಂತು ಅಂತ ನನಗ್ ಗೊತ್ತಿಲ್ಲಪ್ಪ, ಆದ್ರೆ ಆ ದುಡ್ಡು ಮಾತ್ರ ಶಾಂತಿದೆ ಅಂತ ಹೇಳ್ತಾಳೆ ಕಸ್ತೂರಿ. ಆಗ ಸೂರ್ಯ ಯೋಚನೆ ಮಾಡ್ತಾ ಲಾಯರ್ಗೆ ದುಡ್ಡು ಕೊಟ್ಟಿದ್ದು ನೆನಪಾಗುತ್ತೆ. ಆಗ ಸೂರ್ಯ ಓಹೋ ಹೀಗಾಗಿದೆ ಆಂಟಿ, ಅದು ಆ ಲಾಯರ್ ದುಡ್ಡು ಕೊಟ್ಟಿದ್ದಲ್ವಾ ನಿಮ್ಗೆ ಅಂತ ಹೇಳಿ ಕೇಳಿದಾಗ ಹೌದಪ್ಪ, ಮೀನನ್ ತಮ್ಮನ ಮೇಲಿರೋ ಕೇಸನ್ನ ವಾಪಸ್ ತಗೊಳಕೋಸ್ಕರ ಆ ಲಾಯರು ಶಾಂತಿಗೆ ದುಡ್ಡು ಕೊಟ್ಟಿದ್ರು ಅಂತ ಹೇಳ್ತಾಳೆ. ಸರಿ ಆಂಟಿ ಆಯ್ತು, ಇದಕ್ಕೇನ್ ಮಾಡ್ಬೇಕು ಅಂತ ಹೇಳಿ ನನ್ಗೆ ಚೆನ್ನಾಗ್ ಗೊತ್ತು, ನಾ ಮಾಡ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊಡ್ತಾ ಇರ್ತಾನೆ. ಆಗ ಕಸ್ತೂರಿ ನೋಡಪ್ಪ ಸೂರ್ಯ, ನಂದು ಶಾಂತಿದು 30 ವರ್ಷದ ಗೆಳತನ, ಈ ವಿಷಯ ನಾನು ನಿನಗೆ ಹೇಳಿದ್ದೀನಿ ಅಂತ ಗೊತ್ತಾದ್ರೆ ಅವಳು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂತಾಳೆ. ಮೊದಲೇ ನಾನು ಗಂಡ ಮಗ ಸೊಸೆಯಿಂದ ದೂರ ಆಗಿದ್ದೀನಿ, ಈಗ ಅವಳು ದೂರ ಆದ್ರೆ ನಂಗೆ ತಡ್ಕೊಳಕ್ ಆಗಲ್ಲಪ್ಪ ಅಂತ ಹೇಳಿ ಕೇಳ್ಕೊತಾಳೆ. ಆಗ ಸೂರ್ಯ ನೀವೇನು ಯೋಚನೆ ಮಾಡಬೇಡ ಆಂಟಿ, ನಾ ಇದನ್ನ ಹೇಗೆ ಡೀಲ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು, ನಾನು ಬರ್ತೀನಿ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಮೀನಾ ಮನೆ ದೇವರಿಗೆ ದೀಪ ಹಚ್ಚಿ ಬೇಡ್ಕೊತಾ ಇರ್ತಾಳೆ. ಮನೆಯವರೆಲ್ಲರೂ ಸೂರ್ಯ ಬರೋದನ್ನೇ ಕಾಯ್ತಾ ಇರ್ತಾರೆ. ಆಗ ಬೇಜಾರಲ್ಲಿ ಮನೆಗೆ ಬಂದ ಸೂರ್ಯನ ನೋಡಿದಂತ ರಂಗನಾಥ್ ಅವರು ಯಾಕಪ್ಪ ಹೀಗಿದೀಯಾ, ಏನಾಯ್ತು ಅಂತ ಕೇಳ್ತಾರೆ. ಕಸ್ತೂರಿ ಆಂಟಿ ಮನೆಗೆ ಹೋಗಿ ಬಂದೆ, ಮಾತಾಡ್ಬೇಕು, ಸಕ್ಕರೆನ ಕರೀರಿ ಅಂತ ಹೇಳ್ತಾನೆ. ಆಗ ಮನೋಜ ಶಾಂತಿನ ಕರೀತಾನೆ. ಆಗ ರೂಮಿಂದ ಎದ್ದು ಬಂದ ಶಾಂತಿ, ಯಾಕೋ ನನ್ನ ತಲೆ ನೋಯ್ತಾ ಇತ್ತು, ಮಲ್ಕೊಂಡಿದ್ದೆ, ಯಾಕೋ ಕರೆದಿದ್ದು ಅಂತ ಕೇಳಿದಾಗ ನಾನಲ್ಲಮ್ಮ ಅಪ್ಪ ಅಂತ ಹೇಳ್ತಾನೆ ಮನೋಜ. ಆಗ ರಂಗನಾಥ್ ಅವರು ನಾನಲ್ಲ ಸೂರ್ಯ ಅಂತ ಹೇಳ್ತಾರೆ. ಆಗ ಓ ಇವನ್ ಕರ್ದ್ನಾ, ಇವನ್ಗಂತರೂ ಮಾಡೋ ಕೆಲ್ಸ ಇಲ್ಲ, ನಾನ್ ಮಲ್ಕೊಂಡಿದ್ದೆ, ಏನ್ ವಿಷಯ ಅಂತ ಕೇಳ್ತಾಳೆ. ಆಗ ಸೂರ್ಯ ನಾನು ಕಸ್ತೂರಿ ಆಂಟಿ ಮನೆಗೆ ಹೋಗಿ ಬಂದಿದ್ದೆ, ಕಳ್ಳ ಯಾರು ಅಂತ ಗೊತ್ತಾಯ್ತು ಅಂತ ಹೇಳ್ತಾನೆ. ಆಗ ರೋಹಿಣಿಗೆ ಭಯ ಶುರು ಆಗುತ್ತೆ, ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಆಗ ರಂಗನಾಥ್ ಅವರು ಯಾರು, ಬೇಗ ಹೇಳು ಯಾರು ಅಂತ ಕೇಳ್ತಾರೆ. ಆಗ ಸೂರ್ಯ ತಡವರ್ಸ್ತಾ ಕಸ್ತೂರಿ ಆಂಟಿ ಮನೆಯಲ್ಲಿ ದುಡ್ಡು ಕದ್ದಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಬೇಗ ಹೇಳು, ಆ ದುಡ್ಡು ಕದ್ದಿದ್ ಯಾರು ಅಂತ ರಂಗನಾಥ್ ಅವರು ಕೇಳಿದಾಗ ಅದು ಮೀನಾನೇ ಅಂತ ಹೇಳ್ತಾನೆ. ಆಗ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಮೊದ್ಲೇ ದುಃಖದಲ್ಲಿರೋ ಮೀನಾಗೆ ಇನ್ನಷ್ಟು ಆಘಾತ ಆಗುತ್ತೆ. ಆಗ ಮೀನಾ ಆಳ್ತಾ ಏನ್ರಿ ಹೇಳ್ತಾ ಇದಾರೆ ನೀವು, ಕಸ್ತೂರಿ ಆಂಟಿ ಮನೇಲಿರೋ 2 ಲಕ್ಷ ದುಡ್ಡನ್ನ ನಾನಾ ಕದ್ದಿದ್ದು, ಈ ರೀತಿ ನನ್ ಮೇಲೆ ಆರೋಪ ಹೊರಿಸ್ಬೇಡ್ರಿ, ನನಗೆ ಹೂ ಕಟ್ಟೋದ್ ಗೊತ್ತೇ ವಿನಃ ಕತೆ ಕಟ್ಟೋದ್ ಗೊತ್ತಿಲ್ಲ, ಈ ರೀತಿ ಆರೋಪ ಹೊರಿಸೋ ಬದಲು ಒಂದೇ ಸಲ ನನ್ನನ್ನ ಸಾಯಿಸ್ಬಿಡಿ, ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳಿ ಸೂರ್ಯನ್ ಕೊರಳ್ಪಟ್ಟಿನ ಹಿಡ್ಕೊಂಡು ಅಳ್ತಾ ಸೂರ್ಯನ್ ತಪ್ಕೊಂಡಿರ್ತಾಳೆ ಮೀನಾ. ಆಗ ಮೀನನ್ನ ಹಿಂದೆ ಸರಿಸ್ತಾನೆ ಸೂರ್ಯ. ಆಗ ಶ್ರುತಿ ಏನ್ ಸೂರ್ಯ ಅವ್ರೆ ನೀವು, ಅವನಿಗಿರೋಷ್ಟು ನಂಬಿಕೆ ನಿಮ್ಗೆ ಅವ್ರ ಮೇಲೆ ಇಲ್ವಾ, ಅವ್ರ ಬಗ್ಗೆ ಏನು ಅಂತ ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳಿ ಕೇಳ್ತಾಳೆ. ನೋಡೋವ ಕಸ್ತೂರಿ ಆಂಟಿ ಮನೆಗೆ ಹೋಗಿ ನೋಡುವವರೆಗೂ ನನ್ಗೆ ನಂಬಿಕೆ ಇತ್ತು, ಆದ್ರೆ ಈಗಿಲ್ಲ ಅಂತ ಮಾತಾಡ್ತಾನೆ ಸೂರ್ಯ. ಸೂರ್ಯನ್ ಮಾತು ಕೇಳಿ ಮೀನಾಗೆ ತುಂಬಾ ಬೇಜಾರಾಗುತ್ತೆ. ಆಗ ಶಾಂತಿ ನೋಡೋ ಮನೋಜ ಅಳಿಲ್ ತರ ಇರೋ ಮುಂಗ್ಸಿ ಕಣೋ ಇವಳು ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾಳೆ. ಆಗ ರಂಗನಾಥ್ ಅವರು ಮುಂಗ್ಸಿನ ನಮ್ಮ ಹತ್ರ ಮಹಾಲಕ್ಷ್ಮಿ ಅಂತ ಕರೀತಾರೆ ಅಂತ ಹೇಳಿದಾಗ ಓಹೋ ಮಹಾಲಕ್ಷ್ಮಿನ, ಕದಿಯೋ ಮಹಾಲಕ್ಷ್ಮಿ ಅಂತ ಹೇಳಿ ಮತ್ತೆ ಮೀನಾಗೆ ಚುಚ್ಚು ಮಾತಾಡಿ ಬೇಜಾರ್ ಮಾಡ್ತಾ ಇರ್ತಾಳೆ ಶಾಂತಿ. ಆಗ ರವಿ ಏನೋ ಸೂರ್ಯ ನೀನು ಅದಕ್ಕೆ ಬಗ್ಗೆ ನಿನಗ್ ಗೊತ್ತಿಲ್ವಾ, ಇಡೀ ಪ್ರಪಂಚನೇ ಅವ್ರ ವಿರುದ್ಧ ಬಿದ್ರು ಅವ್ರ ಜೊತೆಗೆ ನಿಲ್ಬೇಕಾದವ್ ನೀನೇ ಈ ರೀತಿ ಎಲ್ಲ ಮಾತಾಡ್ತಿದೀಯಲ್ಲೋ ಅಂತ ಹೇಳಿ ಬೈತಾ ಇರ್ತಾನೆ. ಆಗ ಮನೋಜ ಸುಮ್ನಿರೋ,
ಅವನು ನಿಜಾನೇ ಹೇಳ್ತಾ ಇದ್ದಾನೆ, ಅವನ ಹೆಂಡತಿ ಬಗ್ಗೆ ಅವ್ನು ಮಾತಾಡ್ತಾನೆ, ನಿಂದೇನೋ ಇದ್ರಲ್ಲಿ ನಡು ಕೊಂಕು ಅಂತ ಹೇಳಿ ಮಾತಾಡ್ತಿರುವಾಗ ರೋಹಿಣಿ ಸುಮ್ಮನೆ ಇರಿ ಮನೋಜ್, ನಿಮ್ಗೆ ಎದಕ್ ಬೇಕು ಆ ರೀತಿ ಗೊತ್ತಿಲ್ದಾನೆ ಮಾತಾಡಬಾರ್ದು ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು ನೀನೇನ್ ಕಡಿಮೆ ಏನಮ್ಮ, ಎಲ್ಲ ಸಾಕ್ಷಿ ಇಟ್ಕೊಂಡೇ ಮಾತಾಡ್ತೀಯಾ ಅಂತ ಹೇಳಿದಾಗ ಏನ್ ಮಾವ ನೀವು ಇತ್ತೀಚೆಗೆ ನನ್ನ ಜೊತೆ ಕೋಪದಲ್ಲೇ ಮಾತಾಡ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ರೋಹಿಣಿ. ಆಗ ರೋಹಿಣಿ ಹತ್ರ ಬಂದ ರಂಗನಾಥ್ ಅವರು ನೀನು ಅವತ್ತು ಶ್ರುತಿಯವರಮ್ಮ ಬಂದಾಗ ಮಾತಾಡ್ದೆಲ್ಲಮ್ಮ, ಅವತ್ತೇ ನನಗೆ ನಿನ್ ಮೇಲಿರೋ ಮನಸ್ಸು ಮುರಿದೋಯ್ತು ಅಂತ ಹೇಳ್ತಾರೆ. ಆಗ ಶಾಂತಿ ಹೌದೌದು, ಒಳ್ಳೆಯವರು ನಿಷ್ಠಾವಂತರು ಕಂಡ್ರೆ ನಿಮ್ಗಾಗಲ್ಲ, ಇಂಥ ಕಳ್ಳರು ಸುಳ್ರನ್ನ ನೋಡಿದ್ರೆ ಅನುಕಂಪ ಉಕ್ಕಿ ಬರುತ್ತಲ್ಲ ಅಂತ ಹೇಳಿ ಬೈತಾ ಇರ್ತಾಳೆ. ಆಗ ರಂಗನಾಥ್ ಅವರು ಶಾಂತಿ ಹತ್ರ ಬಂದು ಅವಳು ಬೇಸಾಕಿರೋ ಅನ್ನ ತಿಂದಿದ್ದೀನಿ ಕಣೆ, ನಾನು ಅನ್ಯಾಯವಾಗಿ ಅವಳ ಬಗ್ಗೆ ಮಾತಾಡಕ್ಕೆ ನೀನಲ್ಲ, ನಾನು ಅವಳು ಅಪರೂಪದ ಮಾಣಿಕ್ಯ, ಅವಳನ್ನ ನೀವೆಲ್ಲ ಮದ್ವೆ ಆದ್ಮೇಲೆ ನೋಡ್ತೀರಾ, ಆದ್ರೆ ನಾನು ಅವಳನ್ನ ಮದ್ವೆಕಿನ ಮುಂಚೆಯಿಂದನೇ ನೋಡಿದ್ದೀನಿ, ಅಂತ ಅಪರೂಪದ ಮಾಣಿಕ್ಯ ನಮ್ಮನೇಲಿರ್ಲಿ ಅಂತ ಕರ್ಕೊಂಡು ಬಂದಿದ್ದೀನಿ ನಾನು, ಅಂತ ಧೂಳು ತುಂಬಿರೋ ಮಾಣಿಕ್ಯನ ಮನೆಯಿಂದ ಹೊರಗೆ ಹಾಕೋನಲ್ಲ ಕಣೆ ನಾನು ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾರೆ ರಂಗನಾಥ್. ಆಗ ಸೂರ್ಯ ಅಪ್ಪ ನೀನ್ ಈ ತರ ಎಲ್ಲ ಮಾತಾಡಿದ್ರೆ ಸತ್ಯ ಸುಳ್ಳಾಗಲ್ವಲ್ಲಪ್ಪ. ಹಾಗೆ ಸೂರ್ಯನ ಹತ್ರ ಬಂದು ಹೋಗಲೇ ಸೂರ್ಯ, ನೀನೆಲ್ಲ ಹರಿಬ್ರಹ್ಮನೇ ಬಂದ್ ಹೇಳಿದ್ರು ನಾನು ಮೀನನ್ನ ಕಳ್ಳಿ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳ್ತಿರ್ತಾರೆ ರಂಗನಾಥ್. ಮೀನಾ 2 ಲಕ್ಷ ದುಡ್ಡು ಕದ್ದಿದ್ದಂತ್ರು ನಿಜ, ಆದ್ರೆ ಕಸ್ತೂರಿ ಆಂಟಿ ಮೀನಾನ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳಿ ಸಕ್ರೆ ಹತ್ರ ಹೇಳಿದ್ರಂತೆ, ಆದ್ರೆ ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಪ್ಪ, ನೀನೇ ಹೇಳ್ಬೇಕು ಸಕ್ರೆಗೆ ಮೀನಾನ್ ಮೇಲೆ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳ್ತಾನೆ. ಆಗ ಶಾಂತಿ ನೀನೂ ಬೇರೆ ಡ್ರಾಮಾ ಮಾಡ್ತಿದನಲ್ಲ ಏನಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಶಾಂತಿ ಹತ್ರ ಬಂದ ಸೂರ್ಯ ಸಕ್ರೆ ಬೇಡ ಸಕ್ರೆ, ಮೀನಾನ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಡ, ಒಂದ್ ವೇಳೆ ನೀನೇ ಆದ್ರೂ ಕಂಪ್ಲೇಂಟ್ ಕೊಟ್ರೆ ಆ ದುಡ್ಡು ಎಲ್ಲಿಂದ ಬಂದು ಹೇಗ್ ಬಂತು ಅಂತ ಹೇಳಿ ಎಲ್ಲ ತನಿಖೆ ಮಾಡ್ತಾರೆ, ಆಮೇಲೆ 2 ಮನೆ ಮರ್ಯಾದೆನೂ ಹೋಗುತ್ತೆ ಅಂತ ಹೇಳ್ತಿರ್ತಾನೆ. ನೋಡೋ ಸೂರ್ಯ ಹೇಳ್ತಿದ್ದೀನಿ ಕೇಳು, ಮೀನಾ ಕಳ್ತನ ಮಾಡಿಲ್ಲ, ಅನ್ಯಾಯವಾಗಿ ಅನ್ಯಾಯದ ದುಡ್ಡನ್ನ ನಾವು ತಗೊಂಡ್ರೆ ನಮ್ಗೆ ಮನುಷ್ಯತ್ವ ಇರುತ್ತೇನೋ, ಅಂತ ಅನ್ಯಾಯದ ದುಡ್ಡು ತಗೊಂಡವ್ರು ಯಾರಿಗೂ ಮನುಷ್ಯತ್ವನೇ ಇರಲ್ಲ, ಅಂತ ನೀಚನ ದುಡ್ಡು ನನಗ್ ಬೇಡ ಅಂತ ಹೇಳ್ತಾ ರಂಗನಾಥ್ ಅವರು ಅಲ್ಲಿಂದ ಹೊರಡ್ತಾ ಇರ್ತಾರೆ. ಆಗ ಸೂರ್ಯ ರಂಗನಾಥ್ ಅವ್ರ ಕೈನ ಹಿಡಿದು ಅಂತ ನೀಚನ ದುಡ್ಡನ್ನೇ ಸಂಪಾದನೆ ಮಾಡಿದ್ದು ಸಕ್ರೆ ಅಂತ ಹೇಳಿದಾಗ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಆಗ ಸೂರ್ಯ ಅಪ್ಪ ಮೀನಾ ದುಡ್ಡು ಕದ್ಲು ಅಂತ ಹೇಳ್ತಿದಾರಲ್ಲ, ದುಡ್ಡು ಕೊಟ್ಟಿದ್ದೇ ಮೀನಾ ಅಪ್ಪ, ಹೌದಪ್ಪ ಮಂಜನ್ ಮೇಲಿನ ಕೇಸ್ನ ವಾಪಸ್ ತಗೊಳಕೋಸ್ಕರ ಲಾಯರ್ಗೆ 2 ಲಕ್ಷ ದುಡ್ಡು ಕೊಟ್ಟಿದ್ವಿ ನಾನು ಮೀನಾ ಸೇರಿ ಅಂತ ಹೇಳ್ತಾರೆ. ಆ ದುಡ್ಡನ್ನೇ ಅಪ್ಪ ಸಕ್ರೆ ಲಾಯರ್ ಕಡೆಯಿಂದ ಇಸ್ಕೊಂಡಿದ್ದು ಅಂತ ಹೇಳಿದಾಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಆಗ ರಂಗನಾಥ್ ಅವರು ಶಾಂತಿ ಹತ್ರ ಬಂದು ಅಲ್ಲ ಕಣೆ ಶಾಂತಿ, ಆ ಮಂಜನ್ ಮೇಲಿನ ಕೇಸ್ನ ವಾಪಸ್ ತಗೊಳಕೋಸ್ಕರ ನೀನು ಆ ಲಾಯರ್ ಹತ್ರ ದುಡ್ಡು ತಗೊಂಡೆ ಅಂತ ಹೇಳಿದಾಗ ತಪ್ಪೇನ್ರಿ, ಓದೋ ಹುಡುಗ ವಯಸ್ಸಿನ ಹುಡುಗ ಅಂತ ಹೇಳಿ ಬೇಡ್ಕೊಂಡ್ರು, ಅದಕ್ಕೋಸ್ಕರ ಕೇಸ್ನ ವಾಪಸ್ ತಗೊಂಡೆ, ಕೇಸ್ನ ಬದಲಾಗಿ ದುಡ್ಡು ತಗೊಂಡೆ, ಅದ್ರಲ್ಲೇನಿದೆ ತಪ್ಪು ಅಂತ ಹೇಳಿದಾಗ ಛೀ ಅವ್ರ ಮನೆ ಪರಿಸ್ಥಿತಿ ನಿನಗೆ ಗೊತ್ತೇನೆ ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾರೆ ರಂಗನಾಥ್. ಅವಳು ಹಾಕಿರೋ ಭಿಕ್ಷೆಯಲ್ಲಿ ಬದುಕ್ತಾ ಇದೆಯಲ್ಲೇ ಅಂತ ಹೇಳಿ ಶಾಂತಿಗೆ ಅವಮಾನ ಆಗೋ ರೀತಿ ಮಾತಾಡ್ತಾರೆ. ಆಗ ರವಿ ಏನಮ್ಮ ನೀನು ಈ ರೀತಿ ಮಾಡ್ತೀಯಾ ಅಂತ ಹೇಳಿ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾನೆ. ಆಗ ಶಾಂತಿ ಕೋಪದಿಂದ ರವಿ ಹತ್ರ ಬಂದು ಏನೋ ನೀನು ಹೆಂಡತಿ ಪಕ್ಕದಲ್ಲಿದ್ದಾಳೆ ಅಂತ ಹೇಳಿ ಅಮ್ಮಂಗೆ ಬೈತೀಯಾ ಅಂತ ಹೇಳಿ ರವಿಗೆ ಹೊಡೆಯೋಕಂತ ಹೋಗ್ತಾಳೆ. ಆಗ ಶ್ರುತಿ ಶಾಂತಿನ ತಡಿತಾಳೆ. ನನ್ ಗಂಡನ ಮೇಲೆ ಕೈ ಮಾಡೋ ಸಾಹಸ ಮಾಡ್ಬೇಡಿ ಅತ್ತೆ ಅಂತ ಹೇಳ್ತಾ ಶಾಂತಿ ಕೈನ ಹಿಡಿತಾಳೆ. ಆಗ ಶಾಂತಿಗೆ ಎಲ್ರ ಮುಂದೆನೂ ಅವಮಾನ ಆಗುತ್ತೆ. ಆಗ ರಂಗನಾಥ್ ಅವರು ಏನೇ ಶಾಂತಿ, ನಿನ್ಗೆ ನ್ಯಾಯ ನೀತಿ ಧರ್ಮ ಕರ್ಮ ಏನೂ ಇಲ್ವೇನೆ, ನೀನ್ ಮಾಡಿರೋ ಅನ್ಯಾಯಗಳಿಗೆಲ್ಲ ದೇವ್ರು ತಕ್ಕ ಶಿಕ್ಷೆ ಕೊಟ್ಟೆ ಕೊಡ್ತಾನ್ ಕಣೆ, ನೋಡ್ತಾ ಇರು ಅಂತ ಹೇಳಿ ಬೈತಾ ಇರ್ತಾರೆ. ಆಗ ಶ್ರುತಿ ಅಯ್ಯೋ ಮಾವ ದೇವ್ರ ಶಿಕ್ಷೆ ಕೊಡೋದಿರ್ಲಿ, ಮೊದ್ಲು ಅತ್ತೆ ಮೀನಾ ಅವ್ರ ಕಾಲ್ ಹಿಡಿದು ಕ್ಷಮೆ ಕೇಳ್ಬೇಕು, ಅದನ್ನ ನಾನು ವಿಡಿಯೋ ಮಾಡ್ಕೋತೀನಿ ಅಂತ ಹೇಳ್ತಾಳೆ. ಆಗ ಶಾಂತಿಗೆ ತುಂಬಾ ಕೋಪ ಬರುತ್ತೆ. ಆಗ ಮನೋಜ ಏನಮ್ಮ ಮಾತಾಡ್ತಿರೋದು ಅಂತ ಹೇಳಿದಾಗ ನಿಮ್ಗೇನ್ರಿ, ನಿಮ್ಮ ಹತ್ರ ಯಾರ್ರಿ ಮಾತಾಡಿದ್ದು, ನಿಮ್ಗೇನ್ ಕಿವುಡ, ನಿಮ್ಮಮ್ಮಂಗೆ ಹೇಳ್ತಾ ಇರೋದು ಕ್ಷಮೆ ಕೇಳೋಕೆ, ನಾನು ನಿಮ್ ವಿಷಯಕ್ಕೆ ಬಂದಿಲ್ಲ, ನಿಮ್ಮನ್ನ ಮಾತಾಡ್ಸಿದ್ರೆ ಅಷ್ಟೇ ಮಾತಾಡ್ಬೇಕು ಅಂತ ಹೇಳಿದಾಗ ರೋಹಿಣಿ ಮನೋಜ್ ನೀವು ಸುಮ್ನಿರಿ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಆಗ ಮೀನಾ ಬೇಡ ಶ್ರುತಿ, ಅತ್ತೆ ದೊಡ್ಡವರು, ಅವರು ನನ್ನ ಕಾಲಿಗೆ ಬೀಳಬಾರ್ದು, ಅದರಿಂದ ನನಗೆ ಪಾಪ ಸುತ್ಕೊಳ್ಳುತ್ತೆ ಅಂತ ಹೇಳಿದಾಗ ಸೂರ್ಯ ನಿನಗ್ ಪಾಪ ಸುತ್ಕೊಳ್ಳುತ್ತೆ ಅಂದ್ರೆ ಅವರು ಬೇಗ ಬಂದು ನಿನ್ ಕಾಲಿಗೆ ಬೀಳ್ತಾರ ಕಣೆ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ.